ನಟಿ ಸಂಜನಾ ಗರ್ಲಾನಿ ಅವರು ಇತ್ತೀಚೆಗೆ ಕುಟುಂಬದ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದಾರೆ. ಅವರು ದರ್ಶನ್ ಪ್ರಕರಣದಿಂದ ಶಾಕ್ಗೆ ಒಳಗಾಗಿದ್ದಾರೆ. ಇದು ಶಾಕಿಂಗ್ ನ್ಯೂಸ್. ಅವರು ಬಿಡುಗಡೆ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳಿಕೊಂಡ್ರು. ಅವರ ಹೆಸರು ಎಫ್ಐಆರ್ನಲ್ಲಿ ಇರಬಾರ್ದು ಅಂತ ಕೇಳಿಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ. ನಟ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಕೈವಾಡ ಕೂಡ ಇದೆ ಅಂತ ಹೇಳಲಾಗಿದೆ. ಈ ಪ್ರಕರಣ ಸ್ಯಾಂಡಲ್ವುಡ್ ಮಂದಿಗೆ ದೊಡ್ಡ ಶಾಕ್ ಅನಿಸಿದೆ. ಈ ಬಗ್ಗೆ ನಟಿ ಸಂಜನಾ ಗರ್ಲಾನಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ. ಈ ಸುದ್ದಿ ನೋಡಿ ಶಾಕ್ ಆಗಿದೆ, ಚಿಂತೆ ಕಾಡ್ತಿದೆ. ದೇವರ ಬಳಿಯಲ್ಲಿ ಪ್ರೇಯರ್ ಮಾಡ್ತೀನಿ, ಅವರು ಅರೆಸ್ಟ್ ಆಗಬಾರ್ದು. ಇದು ಶಾಕಿಂಗ್ ನ್ಯೂಸ್. ಅವರು ಬಿಡುಗಡೆ ಆಗಲಿ ಅಂತ ಹೇಳಿ ಕೇಳಿಕೊಳ್ತೇನೆ. ಅವರ ಹೆಸರು ಎಫ್ಐಆರ್ನಲ್ಲಿ ಇರಬಾರ್ದು ಅಂತ ಹೇಳಿ ಕೇಳಿಕೊಳ್ತೇನೆ. ನನಗೆ ಮಾತೇ ಬರ್ತಿಲ್ಲ ಅಂತ ಹೇಳಿ ಸಂಜನಾ ಅವರು ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ಅದ್ರಿಂದ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕೂತ್ಕೊಂಡು ಈಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರಿಗೆ ಏನು ಕರ್ಕೊಂಡು ಹೋಗಿದ್ದಾರೋ ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕೂತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್ ಆ್ಯಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ he's taken for police enquiry ಅಂತ. ದಿಸ್ ಇಸ್ ನಾಟ್ ಅವ್ರ FIR ಅಲ್ಲಿ ಇಲ್ಲ ಅಂತ ನನಗೆ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ.